ಬರೀ ಒಂದು ತಿಂಗಳಾಯ್ತಷ್ಟೇ ನಮ್ಮ ಇಡೀ ಜಗತ್ತು ಒಂದು ಪೆಂಗ್ವಿನ್ ಕಥೆಯನ್ನು ಕೇಳಿದವರು. ಆ ಒಂದು ಪೆಂಗ್ವಿನ್ನ ಆ ಒಂದು ಅಸಾಮಾನ್ಯ ನಡವಳಿಕೆಯ ಬಗ್ಗೆ ಎಲ್ಲ ವಿಧಿವಿಜ್ಞಾನ ತಜ್ಞರು ಮಾತನಾಡಿದಂಥದ್ದು. ಇಡೀ ಸಾಮಾಜಿಕ ಜಾಲತಾಣ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿದಂಥದ್ದು. ಬೇಸರದಿಂದ ಅತ್ಯಂತ ಖೇದಕರವಾಗಿ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಂತೂ ಎಲ್ಲರೂ ನೋಡಿರುವಂಥದ್ದು. ಆದರೆ ಇವಾಗ ಮತ್ತೊಂದು ವಿಚಾರ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ಟಾಪಿಕ್ನಲ್ಲಿದೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಸಣ್ಣ ಮರಿಕೋತಿಯ ವಿಚಾರ. ಯಾವ ರೀತಿಯಲ್ಲಿ, ಏನು, ಎತ್ತ ಎನ್ನುವುದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಒಂದು ವಿಚಾರ ನಡೆದಿರುವಂಥದ್ದು ಜಪಾನ್ನ ಝೂ ಒಂದರಲ್ಲಿ ಪಂಚ್ ಎನ್ನುವಂತಹ ಮರಿಕೋತಿ ಇರುತ್ತೆ. ಆ ಒಂದು ಮರಿಕೋತಿಯ ತಾಯಿ ಆ ಮರಿಕೋತಿಯನ್ನು ಬಿಟ್ಟು ಹೋಗಿರುತ್ತೆ ಅಥವಾ ಸಾವನ್ನಪ್ಪಿರುತ್ತೆ. ಏನೋ ಒಂದು ವಿಚಾರ ಅಲ್ಲಿ ನಡೆದಿರುತ್ತೆ. ಆ ಒಂದು ಮರಿಕೋತಿ ಒಬ್ಬಂಟಿ ಆಗಿರುತ್ತೆ. ಸೊ ಈ ಒಂದು ಒಬ್ಬಂಟಿ ಆಗಿರುವಂಥ ಸಂದರ್ಭದಲ್ಲಿ ಪ್ರಾಣಿಗಳು ಅಂತಲ್ಲ, ಮನುಷ್ಯರೇ ಯಾವ ರೀತಿಯಲ್ಲಿ ಇರ್ತಾರೆ, ಅವ್ರು ಯಾವ ರೀತಿಯಲ್ಲಿ ಬೆಳೀತಾರೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಇದು ಉದಾಹರಣೆ ಅಂತ ಹೇಳ್ಬೋದು. ಸೊ ಆ ಒಂದು ಮರಿಕೋತಿಯನ್ನು ಉಳಿದ ಕೋತಿಗಳು ಯಾವ ರೀತಿಯಲ್ಲಿ ಚುಡಾಯಿಸ್ತವೆ, ಸೊ ಅದನ್ನು ಜೀವನ ನಡೆಸೋದಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಆ ಮರಿಕೋತಿ ಏನು ಮಾಡುತ್ತೆ ಅನ್ನೋದರ ಬಗ್ಗೆ ಮನ ಕಲಕುವಂತಹ ಕೆಲವೊಂದು ದೃಶ್ಯಾವಳಿಗಳು ಇವತ್ತು ಈ ಒಂದು ಜಗತ್ತನ್ನೇ ನಿಬ್ಬೆರಗಾಗಿಸಿರುವಂಥದ್ದು. ಸೊ ಈ ಒಂದು ಪುಟ್ಟ ಕೋತಿಯ ಹೆಸರು ಪಂಚ್ ಅಂತ. ತನ್ನ ತಾಯಿಯನ್ನು ಕಳೆದುಕೊಂಡು ಅನಾಥವಾದ ಈ ಮರಿಮಂಗ ಇಂದು ಇಡೀ ಜಗತ್ತಿನ ಕಣ್ಮಣಿಯಾಗಿದೆ. ಈ ಕತೆ ಶುರುವಾಗುವುದು ಪಂಚ್ ಎಂಬ ಪುಟ್ಟ ಮಂಗನಿಂದ. ಪಾಪ ಅದು ಅತಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗುತ್ತೆ. ಕಾಡಿನಲ್ಲಿ ಅಥವಾ ಜನವಸತಿ ಪ್ರದೇಶದಲ್ಲಿ ರಕ್ಷಣೆ ಇಲ್ಲದೆ ಪರದಾಡ್ತಾ ಇದ್ದಂತಹ ಈ ಮರಿಯನ್ನು ಕಂಡಾಗ ಯಾರಿಗಾದರೂ ಕಣ್ಣೀರು ಬರುತ್ತೆ. ಪ್ರಾಣಿ ಪ್ರೇಮಿಗಳು ಅಥವಾ ರಕ್ಷಣಾ ತಂಡದವರು ಈ ಮರಿಯನ್ನು ಅನಾಥಾಲಯಕ್ಕೆ ಅಥವಾ ಸುರಕ್ಷಿತ ಸ್ಥಳಕ್ಕೆ ಕರೆ ತಂದಿದ್ದಾರೆ. ಸರಿಯಾದ ಆಹಾರ ಮತ್ತು ಆರೈಕೆ ಇಲ್ಲದೆ ಸೊರಗಿದಂತಹ ಪಂಚಿಗೆ ಮರುಜೀವ ನೀಡಲಾಗ್ತಾ ಇದೆ. ಸೊ ಈ ಒಂದು ವೈರಲ್ ಆದಂತಹ ಪಂಚ್ ಯಾಕೆ ವೈರಲ್ ಆಯಿತು, ಯಾವ ವಿಚಾರದಲ್ಲಿ ವೈರಲ್ ಆಯಿತು? ಈ ಒಂದು ಪಂಚ್ನ ಮುಗ್ಧತೆ, ಅದು ಹಾಲು ಕುಡಿಯುವ ರೀತಿ ಮತ್ತು ಅದನ್ನು ನೋಡಿಕೊಳ್ಳುವವರ ಜೊತೆ ಅದು ತೋರುವ ಪ್ರೀತಿಯ ವಿಡಿಯೋಗಳು ಇಂಟರ್ನೆಟ್ಗಳಲ್ಲಿ ಇವಾಗ ಹರಿದಾಡ್ತಾ ಇರುವಂಥದ್ದು. ಇದನ್ನು ನೋಡಿದ ಲಕ್ಷಾಂತರ ಜನರು ಈ ಮರಿಮಂಗನ ಮೇಲೆ ಪ್ರೀತಿಯ ಮಳೆ ಸುರಿಸ್ತಾ ಇದ್ದಾರೆ. ಅದರ ಕಣ್ಣುಗಳಲ್ಲಿರುವ ಆ ಮುಗ್ಧತೆ ಯಾರಿಗಾದರೂ ನೋವನ್ನುಂಟು ಮಾಡುವಂಥದ್ದು. ಇದು ಪಂಚ್ ಕೇವಲ ಒಂದು ಪ್ರಾಣಿ ಅಲ್ಲ, ಅದು ಪ್ರೀತಿ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ಜಗತ್ತಿನಾದ್ಯಂತ ಜನರು ಈ ಪುಟ್ಟ ಮಂಗನ ಕ್ಷೇಮಕ್ಕಾಗಿ ಪ್ರಾರ್ಥನೆ ನಡೆಸ್ತಾ ಇದ್ದಾರೆ ಮತ್ತು ಅದರ ಆರೈಕೆಗೆ ಸಹಾಯ ಕೂಡ ಮಾಡ್ತಾ ಇರುವಂಥದ್ದು. ಇವಿಷ್ಟು ಈಗ ನಡೆದಿರುವಂತಹ ವಿಚಾರ. ಆದರೆ ಪಂಚ್ ವೈರಲ್ ಆಗೋದಕ್ಕೆ ಕಾರಣ ಏನು? ಅದು ಒಂದು ಗೊಂಬೆಯನ್ನು ಹಿಡಿದುಕೊಂಡು, ಅಂದರೆ ಮಾನವ ಸೃಷ್ಟಿ ಮಾಡಿದಂತಹ ಒಂದು ಅದೇ ರೀತಿ ಮಂಗನಂತೆ ಇರುವಂತಹ ಒಂದು ಗೊಂಬೆಯನ್ನು ಹಿಡಿದುಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಪಂಚ್ ಹುಟ್ಟಿದ್ದು ಜುಲೈ 2025ರಲ್ಲಿ. ಅಂದರೆ ಇವಾಗ ಅದರ ಪ್ರಾಯ ಕೇವಲ 6-7 ತಿಂಗಳು. ಆದರೆ ವಿದ್ಯಾಟ ನೋಡಿ ಹುಟ್ಟಿದ ಕೆಲವೇ ದಿನಗಳಲ್ಲಿ ಅದರ ತಾಯಿ ಮರಿಯನ್ನು ಬಿಟ್ಟು ದೂರ ಆಗುತ್ತೆ. ಸಾಮಾನ್ಯವಾಗಿ ಮರಿಕೋತಿಗಳಿಗೆ ತಾಯಿ ಮಮತೆ ಮತ್ತು ಸುರಕ್ಷತೆ ಬಹಳ ಮುಖ್ಯ. ಆದರೆ ಪಂಚಿಗೆ ಆ ಒಂದು ಅದೃಷ್ಟವಿರಲಿಲ್ಲ. ತಾಯಿಯ ಪ್ರೀತಿ ಸಿಗದ ಕಾರಣ ಮೃಗಾಲಯದ ಸಿಬ್ಬಂದಿಗಳೇ ಇದನ್ನು ಆರೈಕೆ ಮಾಡ್ತಾ ಇದ್ದಾರೆ. ಆದರೆ ಭಾವನಾತ್ಮಕವಾಗಿ ಒಂಟಿಯಾದಂತಹ ಪಂಚ್ ಒಂದು ಆಟದ, ಅಂದರೆ ಒಂದು ಗೊಂಬೆಯನ್ನು ತನ್ನ ತಾಯಿ ಅಥವಾ ಸ್ನೇಹಿತ ಅಂತ ಭಾವಿಸಿ ಅದನ್ನು ಅಪ್ಪಿಕೊಳ್ಳುವಂತಹ ದೃಶ್ಯ ಇವತ್ತು ವೈರಲ್ ಆಗ್ತಾ ಇರುವಂಥದ್ದು. ಎಲ್ಲಿ ಹೋದರೂ ಆ ಒಂದು ಗೊಂಬೆಯನ್ನು ಬಿಟ್ಟು ಆ ಪಂಚ್ ಎನ್ನುವಂತಹ ಮರಿಕೋತಿ ಕದಲ್ತಾ ಇರಲಿಲ್ಲ. ವೈರಲ್ ಆದ ವಿಡಿಯೋದಲ್ಲಿ ಪಂಚ್ ಮತ್ತೊಂದು ಕೋತಿಯ ಜೊತೆಗೆ ಆಟವಾಡಲು ಹೋದಾಗ ಒಂದು ದೊಡ್ಡ ಕೋತಿ ಪಂಚ್ಗೆ ಬೈದು ಎಳೆದುಕೊಂಡು ಹೋಗುತ್ತೆ. ಮೃಗಾಲಯದ ಸಿಬ್ಬಂದಿ ನೀಡಿದ ಸ್ಪಷ್ಟನೆಯಂತೆ ಆ ದೊಡ್ಡ ಕೋತಿ ತನ್ನ ಮಗುವಿಗೆ ಪಂಚ್ ತೊಂದರೆ ಕೊಡುತ್ತಿದ್ದಾನೆ ಅಂತ ಭಾವಿಸಿ ಹಾಗೆ ವರ್ತಿಸಿರಬಹುದು ಅನ್ನುವಂತಹ ವಿಚಾರ ಕೂಡ ಇವಾಗ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಇನ್ನು ಹಲವು ಬಾರಿ ಇತರ ಕೋತಿಗಳಿಂದ ಏಟು ತಿಂದಿದ್ರೂ ಕೂಡ ಮತ್ತೆ ಅವುಗಳ ಬಳಿ ಹೋಗಲು ಈ ಪಂಚ್ ಎನ್ನುವಂತಹ ಮರಿಕೋತಿ
ಪ್ರಯತ್ನ ಪಡುತ್ತೆ. ಯಾಕಂದರೆ ಅವನಿಗೆ ಸಾಮಾಜಿಕ ಜೀವನ ಮತ್ತು ಸ್ನೇಹದ ಹಂಬಲ ಹೆಚ್ಚಾಗಿ ಇರುವಂತೆ ಕಾಣ್ತಾ ಇತ್ತು. ನಂತರ ಅದು ಆ ಒಂದು ಗೊಂಬೆಯನ್ನೇ ಅತಿ ಹೆಚ್ಚಾಗಿ ಹಚ್ಚಿಕೊಂಡು ಇನ್ಯಾರೂ ಇಲ್ಲ ನೋಡಿ, ನಮಗೆ ಸಹಚರರು ಕುಟುಂಬಸ್ಥರು ಏನೂ ಇಲ್ಲ ಅಂತ ಅಂದ್ಕೊಂಡು ಆ ಒಂದು ಗೊಂಬೆಯನ್ನೇ ನೆಚ್ಚಿಕೊಂಡು ಆ ಒಂದು ಗೊಂಬೆಗೆ ಮಮತೆಯನ್ನು ಕೊಡುವಂತಹ ಈ ಒಂದು ಹೃದಯ ವಿದ್ರಾವಕ ಸ್ಟೋರಿ ಅಂತ ಕೂಡ ಹೇಳ್ಬೋದು. ಸದ್ಯಕ್ಕೆ ಆ ಆಟದ ಗೊಂಬೆಯೇ ಪಂಚ್ಗೆ ಧೈರ್ಯ ಮತ್ತು ಸಮಾಧಾನ ನೀಡ್ತಾ ಇದೆ. ತಾಯಿಯ ಮಮತೆ ಇಲ್ಲದಿದ್ದರೂ ಕೂಡ ಸಿಬ್ಬಂದಿಗಳ ಆರೈಕೆ ಮತ್ತು ಆ ಸಣ್ಣ ಗೊಂಬೆಯ ಸ್ನೇಹದಿಂದ ಪಂಚ್ ಬದುಕಲು ಕಲಿತಾ ಇದ್ದಾನೆ. ಪ್ರಾಣಿಗಳಲ್ಲೂ ಕೂಡ ಮನುಷ್ಯರಂತೆಯೇ ಗಾಢವಾದಂತಹ ಭಾವನೆಗಳಿದೆ ಎನ್ನುವುದಕ್ಕೆ ಈ ಒಂದು ಪ್ರಾಣಿ, ಮರಿ, ಮಂಗ ಎಲ್ಲದಕ್ಕೂ ಈ ಒಂದು ಕಥೆ ಸಾಕ್ಷಿಯಾಗುತ್ತೆ. ನಾವು ಮನುಷ್ಯರಲ್ಲೂ ಇಂತಹ ಒಂದು ಗುಣಗಳಿರುವಂತಹ ಮನುಷ್ಯರನ್ನು ಗಮನಿಸ್ತೇವೆ. ಅನಾಥ ಮಕ್ಕಳನ್ನು ಇರ್ಬೋದು, ಒಬ್ಬಂಟಿಯಾಗಿರುವಂತಹ ಮಕ್ಕಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಏನೋ ತಮ್ಮ ಮಕ್ಕಳೇ ಏನೋ ದೊಡ್ಡವರು ಅಥವಾ ಅದು ಹೀಗೆ ನಾವೇ ಶ್ರೀಮಂತರು ಎನ್ನುವಂತಹ ರೀತಿಯಲ್ಲಿ ಇನ್ನೊಬ್ಬ ಮಕ್ಕಳನ್ನು ನೋಡುವಂತಹ ಒಂದು ರೀತಿ ಏನಿದೆ ಅದು ಆ ಒಂದು ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ಬೋದು ಎನ್ನುವಂತಹ ಆ ಒಂದು ಚಿಂತೆಯನ್ನೇ ಮಾಡದೆ ಮಂಗಗಳು ಅಂದರೆ ಬುದ್ಧಿ ಇಲ್ಲದಂತಹ ಜೀವಿಗಳು ಅಂತ ನಾವು ಕರಿಬೋದು. ಆದರೆ ಮನುಷ್ಯರು ಬುದ್ಧಿಜೀವಿಗಳು ಕೂಡ ಮಂಗನಿಗಿಂತಲೂ ದೊಡ್ಡ ಬುದ್ಧಿಹೀನರಾಗಿ ವರ್ತಿಸುವಂಥದ್ದು ನಾವು ನಮ್ಮ ಈ ಒಂದು ಸಮಾಜದಲ್ಲಿ ಕಾಣುವವರು. ಸೊ ಈ ಒಂದು ಕತೆ ನಿಜವಾಗ್ಲೂ ಪೆಂಗ್ವಿನ್ ಕತೆಗಿಂತಲೂ ಅತ್ಯಂತ ದಯನೀಯವಾದಂಥದ್ದು. ಯಾಕಂತೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ತುಳಿತಕ್ಕೊಳಗಾದಂತಹ ಒಂದು ಸಮಾಜವನ್ನು ಬಡಿದೆಬ್ಬಿಸುವಂತಹ ಒಂದು ಪ್ರಯತ್ನ ಈ ಒಂದು ಮರಿಕೋತಿ ಪಂಚನಿಂದ ಆಗ್ತಾ ಇದೆ. ಆ ಒಂದು ಕತೆ ಇದಕ್ಕೆ ಸಾಕ್ಷಿ ಅಂತ ಕೂಡ ನಾವು ಹೇಳ್ಬೋದು. ಸೊ ಸ್ನೇಹಿತರೆ, ಈ ಒಂದು ವಿಚಾರಗಳನ್ನೆಲ್ಲ ಗಮನಿಸ್ತಾ ನಿಮಗೆ ಏನು ಅನಿಸ್ತಾ ಇದೆ ಎನ್ನುವುದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.